ನಮಸ್ಕಾರ. ಸೋನಿಯಾ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ ತಾಲೂಕಿನ ಚೌಳಿ ಗ್ರಾಮದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಜೂನ್ 9ರಿಂದ 18ರವರೆಗೆ ಡಾಕ್ಟರ್ ಸಿದ್ದೇಶ್ವರಾನಂದಗಿರಿ ಮಹಾರಾಜ ಅವರು ಮೌನ ಅನುಷ್ಠಾನ ಕೈಗೊಂಡಿದ್ದಾರೆ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಮಿತಿ ವತಿಯಿಂದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಜನ್ಮೋತ್ಸವ ಆಚರಣೆ. ಬಕ್ಚುಡಿ ಗ್ರಾಮದಲ್ಲಿ ಜೂನ್ 12ರಂದು ಡಾಕ್ಟರ್ ಅಂಬೇಡ್ಕರ್ ಮೂರ್ತಿ ಅನಾವರಣ ಸಮಾರಂಭ. ಪರಮೇಶ್ವರ್ ಗುಬ್ಬೆ. ಆರಂಭಿಕ ಪತ್ತೆ ಮತ್ತು ನಿಖರ ಚಿಕಿತ್ಸೆಯಿಂದ ಬ್ರೈನ್ ಟ್ಯೂಮರ್ ನಿವಾರಣೆ. ಡಾಕ್ಟರ್ ಭರತ್ ಕುಮಾರ್. ಅಲಿಯಂಬೂರಿನಲ್ಲಿ ಕೇತಕಿ ಸಂಗಮೇಶ್ವರ ಹೈನುಗಾರಿಕೆ ಘಟಕ ಉದ್ಘಾಟನೆ. ನಿರಂತರ ಪರಿಶ್ರಮದಿಂದ ಯಶಸ್ಸು ಸಾಧ್ಯ. ಉಮಾಕಾಂತ್ ನಾಗಮಾರ್ಪಳ್ಳಿ. ಬುದ್ಧ ಬಸವ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನು ಸಾಮಾಜಿಕ ಸೇವೆಯನ್ನು ಪ್ರೊಫೆಸರ್ ಶಿವಶರಣಪ್ಪ ಹುಗ್ಗೆ ಪಾಟೀಲ್ ರವರಿಗೆ ರಾಷ್ಟ್ರೀಯ ಸದ್ಭಾವನಾ ಪ್ರಶಸ್ತಿ ಪ್ರದಾನ. ಸುದ್ದಿಯ ವಿವರಗಳು. ಬೀದರ್ ತಾಲೂಕಿನ ಚೌಳಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಎದುರು ಇರುವ ಶ್ರೀ ದತ್ತಗಿರಿ ಮಹಾರಾಜ್ ಆಶ್ರಮದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಜೂನ್ 9ರಿಂದ 18ರವರೆಗೆ ಬರದೀಪುರ ಶ್ರೀ ದತ್ತಗಿರಿ ಮಹಾರಾಜ ಆಶ್ರಮದ ಮಹಾಮಂಡಲೇಶ್ವರ ಮಹಾಂತ ಡಾಕ್ಟರ್ ಸಿದ್ದೇಶ್ವರಾನಂದಗಿರಿ ಮಹಾರಾಜ ಅವರು ಮೌನ ಅನುಷ್ಠಾನ ಕೈಗೊಂಡಿದ್ದಾರೆ. ಈ ನಿಮಿತ್ತ ಜೂನ್ 9ರಿಂದ ಮಹಾಮಂಡಲೇಶ್ವರ ಡಾಕ್ಟರ್ ಸಿದ್ದೇಶ್ವರಾನಂದಗಿರಿ ಮಹಾರಾಜರು ಸಮಾಜದ ಸ್ವಸ್ಥ ಹಾಗೂ ಲೋಕದ ಒಳಿತಿಗಾಗಿ ಸತತ 10 ದಿನಗಳ ಕಾಲ ಕಠಿಣ ಮೌನ ವ್ರತ ಮತ್ತು ವಿಶೇಷ ಸಾಂಸ್ಕೃತಿಕ ಆಧ್ಯಾತ್ಮಿಕ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಲಿದ್ದಾರೆ. ಜೂನ್ 18ರಂದು ಬೆಳಗ್ಗೆ 8 ಗಂಟೆಗೆ ಮೌನ ಅನುಷ್ಠಾನ ಸಮಾಪ್ತಿ ಹಾಗೂ ಆಶ್ರಮದ ಗೋಪುರ ಪುನರ್ ಪ್ರತಿಷ್ಠಾಪನೆ ನಡೆಯುವುದು. ಪ್ರತಿನಿತ್ಯ ಮಧ್ಯಾಹ್ನ ಮತ್ತು ರಾತ್ರಿ ಪ್ರಸಾದ ವ್ಯವಸ್ಥೆ ಇರಲಿದೆ. ದತ್ತಗಿರಿ ಮಹಾರಾಜ್ ಅವರು ಮಾತನಾಡುತ್ತಾ, ಲೋಕ ಕಲ್ಯಾಣಕ್ಕಾಗಿ ಜೂನ್ 9ರಿಂದ 18ರವರೆಗೆ ಬರದೀಪುರ ಶ್ರೀ ದತ್ತಗಿರಿ ಮಹಾರಾಜಾಶ್ರಮದ ಮಹಾಮಂಡಲೇಶ್ವರ ಮಹಾಂತ ಡಾಕ್ಟರ್ ಸಿದ್ದೇಶ್ವರಾನಂದಗಿರಿ ಮಹಾರಾಜ ಅವರು ಮೌನ ಅನುಷ್ಠಾನ ಕೈಗೊಳ್ಳಲಿದ್ದಾರೆ. ಈ ನಿಮಿತ್ತ ಜೂನ್ 9ರಿಂದ ಮಹಾಮಂಡಲೇಶ್ವರ ಡಾಕ್ಟರ್ ಸಿದ್ದೇಶ್ವರಾನಂದಗಿರಿ ಮಹಾರಾಜರು ಸಮಾಜದ ಸ್ವಾಸ್ಥ್ಯ ಹಾಗೂ ಲೋಕದ ಒಳಿತಿಗಾಗಿ ಸತತ 10 ದಿನಗಳ ಕಾಲ ಕಠಿಣ ಮೌನ ವ್ರತ ಮತ್ತು ವಿಶೇಷ ಸಾಂಸ್ಕೃತಿಕ ಆಧ್ಯಾತ್ಮಿಕ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಲಿದ್ದಾರೆ. ಜೂನ್ 18ರಂದು ಬೆಳಗ್ಗೆ ಮೌನ ಅನುಷ್ಠಾನ ಸಮಾಪ್ತಿ ಹಾಗೂ ಆಶ್ರಮದ ಗೋಪುರ ಪುನರ್ ಪ್ರತಿಷ್ಠಾಪನೆ ನಡೆಯುವುದು. ಪ್ರತಿನಿತ್ಯ ಮಧ್ಯಾಹ್ನ ಮತ್ತು ರಾತ್ರಿ ಪ್ರಸಾದ ವ್ಯವಸ್ಥೆ ಇರಲಿದೆ. ರಾತ್ರಿ ಇಡೀ ಭಜನೆ ಕೀರ್ತನೆ ನಡೆಯಲಿದೆ. ಅಧಿಕ ಮಾಸದ ಪುಣ್ಯಕಾಲದಲ್ಲಿ ನಡೆಯುತ್ತಿರುವ ಈ ಪವಿತ್ರ ಮೌನ ಅನುಷ್ಠಾನದ ಹಿನ್ನೆಲೆಯಲ್ಲಿ ಆಶ್ರಮದಲ್ಲಿ ಅಗತ್ಯ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದ್ದು, ಸುತ್ತಲಿನ ಗ್ರಾಮಗಳ ಭಕ್ತರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಶ್ರೀಗಳ ದರ್ಶನ ಹಾಗೂ ಆಶೀರ್ವಾದ ಪಡೆಯಲು ಆಶ್ರಮದ ಸಮಿತಿ ಕೋರಿದೆ. ಕೂಡ ನಮ್ಮ ಸಾಕಾರ ಮಾಡೋದಿಲ್ಲ. ಏನು ಮಾಡ್ತದ ಅಂತಂದರೆ, ಮನುಷ್ಯವನ್ನು ಮಾಡಿದ್ದು ಪುಣ್ಯವನ್ನೇ ನಮ್ಮ ರಕ್ಷಣೆ ಮಾಡ ಅಂತೇಳಿ ನಮ್ಮ ಶಾಸ್ತ್ರ ಹೇಳ್ತಿದೆ. ಅದ್ರ ಸಲುವಾಗಿ ನಮ್ಮಿಂದ ಬರೋದು ಏನಿಲ್ಲ, ಎಲ್ಲ ಇಲ್ಲೇ ಬಿಟ್ಟು ಹೋಗಬೇಕು. ಎಷ್ಟು ಮಂದಿ ಇದ್ದರೆ ಇಲ್ಲೇ ಬಿಟ್ಟು ಹೋಗ್ಬೇಕು, ಬಂಗ್ಲೆ ಇದ್ದರೆ ಇಲ್ಲೇ ಬಿಟ್ಟು ಹೋಗ್ಬೇಕು, 10 ಮಂದಿ ಮಕ್ಕಳಿದ್ದರೆ ಇಲ್ಲೇ ಬಿಟ್ಟು ಹೋಗಬೇಕು. ನಮ್ಮಿಂದ ಬರೀ ಆಗಬೇಕು. ಇದು ಅವಿದ್ಯಾ, ಒಂದು ಅಹಂಕಾರ. ಶಿಖರ ಪ್ರತಿಷ್ಠಾಪನಾ ಕಾರ್ಯಕ್ರಮ ಇದೆ, ಅದೊಂದು 3 ದಿವಸ ಕಾರ್ಯಕ್ರಮ. ಇದು ಕಂಟಿನ್ಯೂ ಕಾರ್ಯಕ್ರಮ ಇರ್ತದೆ. ನಮ್ಮದು ಅನುಷ್ಠಾನ ಅಧಿಕ ಮಾಸದ 15 ತಾರೀಕು ಮುಗಿತದೆ. ಆ ಥರ ನಾವು ಕೂಡ ನಾವು ಅಭ್ಯಾಸ ಮಾಡಿದ್ರೆ ನಮ್ಮ ಮಕ್ಕಳಿಗೆ ಅದು ಅಭ್ಯಾಸ ನಾವು ಕಲಿಸಬೇಕು. ದಾನ ಅಂದರೆ ಅವ್ರಿಗೆ ಗೊತ್ತಿಲ್ಲ, ಮಕ್ಕಳಿಗೆ ದಾನ ಅತಶ್ಚಾಂತಿಂ ಪ್ರಯಶ್ಚಮೆ ಆಜನೆ ದೇವರಾಜನೆ ದೂರ್ವಾರೋಹಂತು ಪುಷ್ಪಿಣೀಃ. ಓಂ ದಿವ್ಯಲಿಂಗಾಯ ನಮಃ. ಓಂ ಭವಲಿಂಗಾಯ ನಮಃ. ಓಂ ಶಿವಾಯ ನಮಃ. ಓಂ ಶಿವಲಿಂಗಾಯ ನಮಃ. ಓಂ ಸರ್ವಲಿಂಗಾಯ ನಮಃ. ಓಂ ಪುಷ್ಪಂ ವೇದ ಪುಷ್ಪವಾನ್ ಪ್ರಜಾವಾನ್ ಪುಷ್ಪವಾನ್ ಭವತೆ ಚಂದ್ರಮಾದಾನ್ ಪುಷ್ಪವಾನ್ ಪ್ರಜಾವಾನ್ ಸಹಿತಂ ನಮಾಮಿ. ನಿರಾಜನಂ ನಿರಾಜನಾನಂತರ ಶುದ್ಧಾತಮಣಿಯಂ ಸಮರ್ಪಯಾಮಿ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ವಸ್ತ್ರಯುಗ್ಮಂ ಸಮರ್ಪಯಾಮಿ. ಅನ್ನ ಪ್ರಸಾದ ಎಲ್ಲ रविंदर ಅಧಿಕ ಮಾಸ ಸಂದರ್ಭದಲ್ಲಿ
ಚೌಳಿ ಗ್ರಾಮದೊಳಗೆ ದತ್ತಗಿರಿ ಮರ ಆಶ್ರಮದಾಗ ಅನುಷ್ಠಾನ ಕಾರ್ಯಕ್ರಮ ಸಪ್ತಾಹ ಕಾರ್ಯಕ್ರಮ ಅಂತಾರೆ. ಸಪ್ತಾಹ ಕಾರ್ಯಕ್ರಮ ಏನು ಅಂತಂದ್ರೆ ಪ್ರತಿಯೊಂದು ಸಪ್ತ ಸಮುದ್ರಗಳವ, ಸಪ್ತ ದ್ವೀಪ ಅವ, ಸಪ್ತ ಲೋಕ ಅದ, ಸಪ್ತ ಸಮುದ್ರಗಳವ. ನಮಗೆ ದಿವಸ ಎಷ್ಟು ದಿವಸ ಅಂದ್ರೆ ಯಾರೇ ಇಲ್ಲರಿ, 7 ವಾರದಾಗ ಹುಟ್ಟೋದು 7 ವಾರದಾಗ ಮರಣ ಆಗೋದು. ಅದ್ರ ಸಲುವಾಗಿ ಸಪ್ತಾಹ ಕಾರ್ಯಕ್ರಮ ಭಾಳ ಪ್ರಾಮುಖ್ಯತೆ ಅದ. ಅದರೊಳಗೆ ಈ ಅಧಿಕ ಮಾಸ ಅಂತಂದ್ರೆ ಅಧಿಕ ಪುಣ್ಯ ಅಧಿಕ ಲಾಭ. ಒಂದು ಮಾಡಿದ್ರೆ ಒಂದು 100 ಬರ್ತಾವೆ. ಯಾಕಂತಂದ್ರೆ ಒಂದು ಜಮೀನ್ದಾಗ ಒಂದು ಬೀಜ ಹಾಕ್ರೆ ನಮ್ಮ 100 ಬೀಜಗಳು ಹೆಂಗೆ ಬರ್ತಾವೋ ಹಂಗೆ ಈ ಅಧಿಕ ಮಾಸ ಎಂಬುದು ನಮ್ಮ ಕಷ್ಟ ದೂರ ಮಾಡೋಂಥ ದಿವಸಗಳಿದು. ಯಾಕಂದ್ರೆ ಇದು 12 ವರ್ಷ ಪಾಂಡವ್ರದ್ದು 12 ವರ್ಷ ಅನುಷ್ಠಾನ. ಅವರು 12 ವರ್ಷ ಕನ್ನಡ ಸರಿಯಾಗಿ ಬರೋಂಗಿಲ್ಲ, ಅದ್ರಿಗೆ ಪ್ರಯತ್ನ ಮಾಡಿದ್ದೆವು. 12 ವರ್ಷ ವನವಾಸದಲ್ಲಿದ್ದಂಥದ್ದು ಒಂದು ಅಜ್ಞಾತವಾಸ ಇದ್ದದ. ಆ ಅಜ್ಞಾತವಾಸದಲ್ಲಿ 4 ತಿಂಗಳು ಕಡಿಮೆ ಇಲ್ರಕ್ಕ ಅವ್ರ ಅಡ್ರೆಸ್ ಸಿಕ್ಕದ. ಆದರೆ ಮತ್ತೆ 12 ವರ್ಷ ಅವರ ವನವಾಸಕ್ಕೆ ಹೋಗೋ ದಿವಸಗಳು. ಆವಾಗ ಕೃಷ್ಣ ಪರಮಾತ್ಮನಂದ್ರೆ 3 ವರ್ಷಕ್ಕೊಂದು ಅಧಿಕ ಮಾಸ ಮಾಡಿ ಈ 4 ತಿಂಗಳು ಕಡಿಮೆ ಬಿದ್ದಂಥವು ಅದು ಪೂರ್ಣ ಮಾಡಿದ್ರೆ ಅವ್ರಿಗೆ 12 ವರ್ಷ ಅನುಷ್ಠಾನ, ಅವ್ರು 12 ವರ್ಷ ವನವಾಸ ಹೋಗಿದಂಥದ್ದು ಅದು ಮಾಫಿ ಆಗಿದ್ದಂಥ ಚರಿತ್ರೆ ಅದ. ಅದ್ರ ಸಲುವಾಗಿ ಇದ್ರೊಳಗೆ ಯಾರ್ಯಾರು ಏನಾರು ಕಷ್ಟ ಇಲ್ಲರಿ, ಏನಾರು ಇಲ್ಲರಿ, ಅವ್ರ ಇಚ್ಛೆ ಏನಿದೆಯಲ್ಲ ಅದು ಪೂರ್ಣ ಆಗೋಂಥ ದಿವಸ ಇದು. ಅದ್ರ ಸಲುವಾಗಿ ಈ ಅಧಿಕ ಮಾಸದಲ್ಲಿ ಲಾಸ್ಟ್ದೊಳಗೆ 7 ದಿವಸ ಅನುಷ್ಠಾನ ಆಗಿದ್ಮೇಲೆ ಶಿಖರ ಪ್ರತಿಷ್ಠೆ ಇರ್ತದೆ. ಭಕ್ತರೆಲ್ಲರೂ ಇದಕ್ಕೆ ಸಹಕಾರ ಮಾಡಿ ಅವ್ರ ಜನ್ಮ ಕೃತಾರ್ಥ ಮಾಡ್ಕೋಬೇಕಂದೇಳಿ ಪ್ರಾರ್ಥನೆ ಮಾಡ್ತು. ಅವಧೂತ ಚಿಂತನ ಶ್ರೀ ಗುರುದೇವರು. ಅವಿದ್ಯೆ ಒಂದು ಅಹಂಕಾರ. ರಾಗ ಅಂದರೆ ಏನಂದ್ರೆ ಅನುರಾಗ ಅಂದರೆ ಏನೋ ಭಕ್ತಿ, ರಾಗ ಅಂದರೆ ಏನೋ ಮಮಕಾರ. ಪರ ಅನುರಕ್ತಿ ಈಶ್ವರೇ ಭಕ್ತಿ ಅಂತಾರೆ. ಪರ ಅನುರಕ್ತಿಲಿಂದ ಯಾರಾದ್ರೂ ಇರ್ತಾರೋ ಅದಕ್ಕೆ ಭಕ್ತಿ ಅಂತ. ಈ ಭಕ್ತಿಗೆ ಈ ಪ್ರೇಮಿಗೆ ವ್ಯತ್ಯಾಸ ಏನಿಲ್ಲ, ಸ್ವಲ್ಪ ವ್ಯತ್ಯಾಸ ಇದೆ. ಭಕ್ತಿಗೆ ಏನಂತಾರೆ ಅನುರಕ್ತಿ ಇದ್ರೆ ಭಕ್ತಿ, ರಾಗ ಇದ್ರೆ ಪ್ರೇಮ. ಇಷ್ಟೇ, ಏನು ತೇಡ ಇಲ್ಲ. ಪ್ರೇಮದಲ್ಲಿ ಅದೇ ಇದೆ, ಒಂದು ಅನುರಕ್ತಿ ಒಂದು ರಕ್ತಿ ಅನುರಕ್ತಿ, ಈ ಎರಡೇ ತೇಡ. ಪ್ರೇಮ ಅನ್ನೋದು ಒಂದೇ. ನಾವು ಮಕ್ಕಳಿಗೆ ಪ್ರೇಮ ಮಾಡ್ತೀವಿ, ಹೆಂಡತಿಗೆ ಪ್ರೇಮ ಮಾಡ್ತೀವಿ, ಗಂಡಕ್ಕೆ ಪ್ರೇಮ ಮಾಡ್ತೀವಿ, ದೋಸ್ತಿಗೆ ಪ್ರೇಮ ಮಾಡ್ತೀವಿ, ನಾವೆಲ್ಲ ಪ್ರೇಮ ಮಾಡ್ತೀವಿ. ಪ್ರೇಮದಲ್ಲಿ ಒಂದೇ ಇದೆ. ಆದರೆ ಅದು ಭಗವಂತನಿಗೆ ಪ್ರೇಮ ಮಾಡಿದರೆ, ಅನುರಕ್ತಿಯಿಂದ ಮಾಡಿದರೆ ಅದು ಭಕ್ತಿ ಅಂತ ಅನಿಸ್ತದೆ. ಅದ್ರ ಸಲುವಾಗಿ ನಾವು ರಾಗ ಇದ್ರೆ ಯಾವ ಥರ ರಾಗ ಇರಬೇಕು ಅಂತಂದ್ರೆ ಅನುರಕ್ತಿಯಿಂದ ರಾಗ ಇರಬೇಕು. ಅಂದರೆ ಆಸೆ ಪಡೋದಂತ ರಾಗ ಇರಬೇಕು. ಅಂದರೆ ಯಾರು ನಾವು ಪ್ರೇಮ ಮಾಡ್ತಾ ಇದ್ದೀವಿ ಅಂತಂದರೆ ಅವರಿಂದ ನಾವು ಏನು ಆಸೆ ಪಡಬೇಕು, ಅದು ಅನುರಕ್ತಿ. ನೀವರನ್ನು ಕೊಟ್ಟಿದ್ದೀರಂದ್ರೆ ಅವ್ರೇನೋ ಕೊಡ್ತಾರಂತ ಆಸೆ ಇರಬೇಕು. ಮಕ್ಕಳು ಕೂಡ ಪ್ರೇಮ ಮಾಡ್ತಂದ್ರೆ ಎದಕ್ಕೆ ಮಾಡ್ತೀವಿ ಪ್ರೇಮ? ಮುಂದೆ ನಮ್ಮದು ವಂಶ ಬೆಳೆಸಬೇಕು, ನಮ್ಗೆ ರಕ್ಷಣೆ ಮಾಡಬೇಕು, ನಮ್ಮ ಕುಟುಂಬ ಸಾಥಾಗಿರಬೇಕು ಅಂತೇಳಿ ನಾವು ಪ್ರೇಮ ಮಾಡ್ತೀವಿ. ಆ ಥರ ಇತ್ತು ಪ್ರೇಮ ಮಾಡಿದ್ದು ರಾಗ. ಇದು ನನಗೆ ಏನು ಅವಶ್ಯಕತೆ ಇಲ್ಲ, ಎಲ್ಲ ನಿಂದೆ ಇದನ್ನು ಮಾಡಿದ ಪ್ರೇಮ ಅನುರಕ್ತಿ. ರಾಗ ಇದು ದ್ವೇಷ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಮಿತಿ ವತಿಯಿಂದ ದಲಿತ ಸಂಘರ್ಷ ಸಮಿತಿ ಸಂಸ್ಥಾಪಕರಾದ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ 39ನೇ ಜನ್ಮದಿನೋತ್ಸವವನ್ನು ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ಸಂಭ್ರಮದಿಂದ ಆಚರಿಸಲಾಯಿತು. ಜಿಲ್ಲಾ ಸಂಚಾಲಕ ಧನರಾಜ್ ಮುಸ್ತಾಪುರ್ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು, ಕಾರ್ಯಕರ್ತರು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಭಾಗವಹಿಸಿ ಕೇಕ್ ಕತ್ತರಿಸುವ ಮೂಲಕ ಜನ್ಮದಿನವನ್ನು ಆಚರಿಸಿದರು. ಕಾರ್ಯಕ್ರಮದ ಆರಂಭದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಅವರ ಸಾಮಾಜಿಕ ಹೋರಾಟ, ದಲಿತ ಸಮಾಜದ ಹಕ್ಕುಗಳ ರಕ್ಷಣೆಗಾಗಿ ನಡೆಸಿದ ಸಂಘಟನಾ ಕಾರ್ಯ ಹಾಗೂ ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ ಎಂಬ ತತ್ವ ಸಿದ್ಧಾಂತಗಳನ್ನು ಸ್ಮರಿಸಿದ್ದರು. ಸಮಾಜದ ಶೋಷಿತ ಮತ್ತು ಹಿಂದುಳಿದ ವರ್ಗಗಳ ಸಬಲೀಕರಣಕ್ಕಾಗಿ ಅವರು ನೀಡಿದ ಕೊಡುಗೆಯನ್ನು ನೆನಪಿಸಿಕೊಂಡರು.
ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಮುಖಂಡ ಶಂಕರರಾವ್ ದೊಡ್ಡಿ, ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ದಲಿತ ಚಳವಳಿಗೆ ಹೊಸ ದಿಕ್ಕು ನೀಡಿದ ನಾಯಕರು ಎಂದು ಬಣ್ಣಿಸಿದರು. ಸಾಮಾಜಿಕ ನ್ಯಾಯ, ಸಮಾನತೆ ಮತ್ತು ಮಾನವ ಹಕ್ಕುಗಳಿಗಾಗಿ ಜೀವನ ಪರ್ಯಂತ ಹೋರಾಡಿದ ಅವರ ಆದರ್ಶಗಳು ಇಂದಿನ ಯುವಜನತೆಗೆ ಮಾರ್ಗದರ್ಶಕವಾಗಿವೆ ಎಂದು ಹೇಳಿದರು. ಸಮಾಜದಲ್ಲಿ ಜಾಗೃತಿ ಮೂಡಿಸಲು ಶಿಕ್ಷಣ ಮತ್ತು ಸಂಘಟನೆಯ ಮಹತ್ವವನ್ನು ಅವರು ಪ್ರತಿಪಾದಿಸಿದ್ದರು ಎಂದು ತಿಳಿಸಿದ್ದರು. ಮಾದಾರ ಚೆನ್ನಯ್ಯ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷ ರಮೇಶ್ ಕಡ್ಡಿತುಂಗ ಮಾತನಾಡಿ, ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಹೋರಾಟದ ಪರಂಪರೆಯನ್ನು ಮುಂದುವರಿಸುವ ಜವಾಬ್ದಾರಿ ಯುವಕರ ಮೇಲಿದೆ ಎಂದು ಹೇಳಿದರು. ಸಾಮಾಜಿಕ ಅಸಮಾನತೆ ಮತ್ತು ಅನ್ಯಾಯದ ವಿರುದ್ಧ ಸಂಘಟಿತ ಹೋರಾಟ ನಡೆಸುವ ಮೂಲಕ ಅವರ ಕನಸಿನ ಸಮಾಜ ನಿರ್ಮಾಣಕ್ಕೆ ಎಲ್ಲರೂ ಕೈಜೋಡಿಸಬೇಕೆಂದು ಕರೆ ನೀಡಿದ್ದರು. ರಾಜ್ಕುಮಾರ್ ಮೂಲಭಾರತಿಯವರು ಮಾತನಾಡಿ, ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ಕೇವಲ ದಲಿತ ಸಮುದಾಯದ ನಾಯಕನಲ್ಲ, ಸಮಾನತೆ ಮತ್ತು ಸಾಮಾಜಿಕ ಬದಲಾವಣೆಯ ಸಂಕೇತವಾಗಿದ್ದರು ಎಂದು ಅಭಿಪ್ರಾಯಪಟ್ಟರು. ಅವರ ವಿಚಾರಧಾರೆಗಳು ಇಂದಿಗೂ ಪ್ರಸ್ತುತವಾಗಿದ್ದು ಸಮಾಜದ ಎಲ್ಲ ವರ್ಗಗಳ ಜನರಿಗೆ ಪ್ರೇರಣೆಯಾಗಿವೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಮಾರುತಿರಾವ್ ಶಾಖಾ, ಶಿವಮೂರ್ತಿ, ಸುಭಾನೆ ಸೇರಿದಂತೆ ಹಲವಾರು ಗಣ್ಯರು ಉಪಸ್ಥಿತರಿದ್ದು ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಜೀವನ ಮತ್ತು ಹೋರಾಟದ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಈ ಸಂದರ್ಭದಲ್ಲಿ ವಿಜಯಕುಮಾರ್ ಐಹೊಳೆ, ವಿಶಾಲ್ ದೊಡ್ಡಿ, ಪ್ರಶಾಂತ್ ಬಾವಿಕಟ್ಟೆ, ಬಸವರಾಜ್ ಪಾವಿದೊಡ್ಡಿ, ಗೌತಮ್ ಮೆತ್ರೆ, ಗೌತಮ್ ಬಗ್ದಲ್, ಅನಿಲ್ ಕಾಂಬ್ಳೆ, ಜಯಪ್ರಕಾಶ್ ಕಿಶೋರ್ಕರ್, ಶಿವಗುನ್ನಳ್ಳಿ, ಉಮೇಶ್ ಮುಗ್ನೂರೆ, ಹೇಮಂತ್ ಕುಮಾರ್ ಲಾಧೇಕರ್, ಪಪ್ಪು ಎರ್ನಳ್ಳಿ, ರಾಮಣ್ಣ ಗಡಿಕುಸ್ನೂರ್, ಗುಂಡಪ್ಪ ದಂಡೆ, ದೇವೇಂದ್ರ ವರ್ಮಾ ಸೇರಿದಂತೆ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳು, ಕಾರ್ಯಕರ್ತರು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಕುರಿತು ಒಂದೆರಡು ವಿಷಯಗಳು ವ್ಯಕ್ತಪಡಿಸಬೇಕು ಅಂತೇಳಿ ನಾನು ಈ ಮೂಲಕ ತಮ್ಮಲ್ಲಿ ಕಳಕಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಈ ಕರ್ನಾಟಕ ರಾಜ್ಯದ ದಲಿತ ಸಮುದಾಯಕ್ಕೆ ಒಂದು ಎಚ್ಚರಿಕೆ ಕೊಟ್ಟು, ಒಂದು ರಾಜಕೀಯ ಮತ್ತು ಸಾಮಾಜಿಕವಾಗಿ ಒಂದು ಸ್ವಾಭಿಮಾನ ಕೊಟ್ಟು ಈ ರಾಜ್ಯದಲ್ಲಿ ದಲಿತ ಸಂಘ ಚಳವಳಿ ಹುಟ್ಟಿಸಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಇದು 89ನೇ ಜನ್ಮದಿನ. ಈ ಶುಭ ಸಂದರ್ಭದಲ್ಲಿ ಇಲ್ಲಿನ ಈ ಕಾರ್ಯಕ್ರಮ ನೆರವೇರಿಸಿದಂಥ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾದ ಗಂಗಾಸ್ ಮುಸ್ತಫರ್ ಅವರಿಗೆ ಮತ್ತು ಅವರ ಎಲ್ಲ ಸಂಘಟಕರಿಗೆ ಎಲ್ಲರಿಗೆ ಶುಭ ಕೋರುತ್ತಾ ಮತ್ತು ಬೀದರ್ ಜಿಲ್ಲಾ ಎಲ್ಲ ದಲಿತ ಚಳವಳಿಯ ಮುಖಂಡರಿಗೆ ಈ ಸಂದರ್ಭದಲ್ಲಿ ಶುಭ ಕೋರುತ್ತಾ, ಮಾನ್ಯ ಕೃಷ್ಣಪ್ಪನವರು ಒಂದು ಹೋರಾಟಗಾರರು. ಈ ರಾಜ್ಯದಲ್ಲಿ ಏನಾದರೂ ಒಂದು ತಿಳುವಳಿಕೆ, ಒಂದು ಅರಿವು, ಜನಜಾಗೃತಿ ಮಾಡಬೇಕಾದ್ರೆ ಅದಕ್ಕೆ ಮುಖ್ಯವಾಗಿ ಬಿ ಕೃಷ್ಣಪ್ಪನವರೇ ಕಾರಣ. ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಯಾರಾದರೂ ಒಂದು ದಲಿತ ಚಳವಳಿ ಕಟ್ಟಿದ್ರೆ, ಹುಟ್ಟಾಗಿದ್ರೆ ಅದು ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ಅಂತ ಹೇಳಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ಪ್ರೊಫೆಸರ್ ಆಗಿದ್ದರು. ಅವ್ರಿಗೇನು ಕಮ್ಮಿ ಇದ್ದರು, ಅಂದಿನ ಕಾಲಕ್ಕೆ ಲೆಕ್ಚರ್ ಇದ್ದರು. ಆದರೂ ಸಹಿತ ದಲಿತ ಸಮಾಜ ಬಗ್ಗೆ ವಿಚಾರ ಮಾಡಿ ಕಳಕಳಿ ಹೊಂದು ದಲಿತ ಸಮಾಜ ಚಳವಳಿ, ದಲಿತ ಸಮಾಜ ಉದ್ಧಾರ ಆಗಬೇಕು, ಜಾಗೃತ ಆಗಬೇಕು, ಶಿಕ್ಷಣ ಸಿಗಬೇಕು, ಉದ್ಯೋಗ ಸಿಗಿಸಬೇಕು, ರಾಜಕೀಯವಾಗಿ ಸಹಿತ ಜಾಗೃತ ಆಗಬೇಕಂತೇಳಿ ಯೋಚನೆ ಮಾಡಿ ಅವರು 1984ರಲ್ಲಿ ಅವರು ದಲಿತ ಸಂಘರ್ಷ ಸಮಿತಿಯನ್ನು ಹುಟ್ಟುಹಾಕಿ ಅವರು ಈ ಸಮಾಜಕ್ಕೆಲ್ಲ ದಲಿತ ಸಮಾಜ 101 ಜಾತಿಗಳಿಗೆ ಯಾರಾದರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತದನಂತರ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಯಾರಾದರೂ ನ್ಯಾಯ ಒದಗಿಸಿಕೊಳ್ಳಕ ಹೋರಾಡಿದರು ಅಂದರೆ ಅದು ಪ್ರೊಫೆಸರ್ ಬಿ ಕೃಷ್ಣಪ್ಪ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ನಮ್ಮ ಕರ್ನಾಟಕ ರಾಜ್ಯದ ಇವತ್ತೇನು ನಾವು ಬೀದರ್ ಹಿಡ್ಕೊಂಡು ಇವತ್ತು ಬೆಂಗಳೂರು ತನಕ ನಾವು ಸ್ವಾಭಿಮಾನದಿಂದ ಹೇಳಬೇಕಾಗಿದೆ. ಯಾಕಂತಂದರೆ ನಮ್ಗೆ ಆ ಹೋರಾಟದ ಮತ್ತು ರಾಜಕೀಯ ಅರಿವು ಮೂಡಿಸದಂಥ ಬಿ ಕೃಷ್ಣಪ್ಪರು ಅಂತ ನಾವು ಹೇಳಬೇಕಾಗಿದೆ ಗೆಳೆಯರೆ. ಇವತ್ತು ಇಡೀ ರಾಜ್ಯದಲ್ಲಿ ಏನದಂತಂದರೆ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿಯನ್ನು ಹುಟ್ಟು ಹಾಕಿ
ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯನ್ನು ಹುಟ್ಟುವ ಸಂದರ್ಭದಲ್ಲಿ ಕೂಡ ಏನದಂದರೆ ಅವರು ಒಂದು ಅಂದಿನ ದಿನ ಕೂಡ ಏನದಂದ್ರೆ ನಮ್ಮ ರಾಜಕೀಯ ಲೀಡರ್ಗಳಿಗೆ, ರಾಜಕೀಯ ಮುಖಂಡರುಗಳಿಗೆ ಅವಮಾನ ಆದಾಗ, ಒಬ್ಬ ಮುಖಂಡರಿಗೆ ಅವಮಾನ ಆದಾಗ ಅವಾಗ ಈ ರಾಜ್ಯದಲ್ಲಿ ಏನಾದರೂ ಚಳವಳಿಯನ್ನು ಕಟ್ಟಬೇಕು, ನಮ್ಮ ಸ್ವಾಭಿಮಾನನ ನಾವು ಉಳಿಸ್ಕೋಬೇಕಂತಂದಾಗ ಯಾವಾಗ ಏನದಂತಂದರೆ 1974-75ರಲ್ಲಿ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿಯನ್ನು ಹುಟ್ಟಾಕಿ ಇವತ್ತು ರಾಜ್ಯದಲ್ಲಿ ಏನದಂದ್ರೆ ನಾವೆಲ್ಲ ಇವತ್ತೇನದಂತಂದರೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒತ್ತದ ಹತ್ತಿರ ಕೃಷ್ಣಪ್ಪ ಅವರು ಏನದಂದರೆ 88ನೇ ಜನ್ಮದಿನವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಈಗ ನಮ್ಮೆಲ್ಲ ಸಂಘಟನೆಯ ಮುಖಂಡರು ಪ್ರೊಫೆಸರ್ ಬಿ ಕೃಷ್ಣಪ್ಪರ ತತ್ವ ಸಿದ್ಧಾಂತ ಅಳವಡಿಸಿಕೊಂಡು, ಬಾಬಾ ಸಾಹೇಬರ ತತ್ವ ಸಿದ್ಧಾಂತ ಅಳವಡಿಸಿಕೊಂಡು ನಾವು ಮುಂದಿನ ದಿನಗಳಲ್ಲಿ ಒಳ್ಳೆಯ ರೀತಿ ಹೋರಾಟ ಮಾಡಿ, ಸಮಾಜಕ್ಕಾಗಿ ಹೋರಾಟ ಮಾಡಿ, ಯಾವುದೇ ಆಸೆ ಆಕಾಂಕ್ಷೆ ಇಲ್ಲದೆ ನಾವು ಪಕ್ಷಪಾತ ಮಾಡದೆ ಒಳ್ಳೆ ರೀತಿಯಿಂದ ನಾವು ಸಂಘಟನೆ ಮಾಡಬೇಕಂತೇಳಿ ನಾನು ಎಲ್ಲ ನಮ್ಮ ಮುಖಂಡರಿಗೆ ಕಳಕಳಿ ವಿನಂತಿ ಮಾಡುತ್ತಾ ಮತ್ತೊಮ್ಮೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ಕೋರಿ ನಾ 2 ಮಾತು ಮುಗಿಸ್ತೇನೆ. ತಾಲೂಕಿನ ಬಕ್ಚುಡಿ ಗ್ರಾಮದಲ್ಲಿ ಇದೇ ಜೂನ್ 12ರಂದು ಬೆಳಗ್ಗೆ 11:30 ಗಂಟೆಗೆ ವಿಶ್ವಶಾಂತಿ ತಥಾಗತ ಗೌತಮ ಬುದ್ಧ ಮಹಾದ್ವಾರ ಹಾಗೂ ವಿಶ್ವರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರ ನೂತನ ಮೂರ್ತಿ ಅನಾವರಣ ಸಮಾರಂಭವನ್ನು ಅದ್ದೂರಿಯಾಗಿ ಆಯೋಜಿಸಲಾಗಿದೆ ಎಂದು ಅಲ್ಲಿಯ ಗ್ರಾಮದ ಮುಖಂಡರು ಹಾಗೂ ನ್ಯಾಯವಾದಿ ಪರಮೇಶ್ವರ್ ಗುಬ್ಬೆ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ರಾಜ್ಯದ ಸಮಾಜ ಕಲ್ಯಾಣ ಇಲಾಖೆಯ ಮಾಜಿ ಸಚಿವರಾದ ಡಾಕ್ಟರ್ ಎಚ್.ವಿ. ಮಹದೇವಪ್ಪ ಅವರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣಗೊಳಿಸಲಿದ್ದಾರೆ. ನೂತನವಾಗಿ ನಿರ್ಮಿಸಲಾದ ಬುದ್ಧನ ಮಹಾದ್ವಾರವನ್ನು ಅಣದೂರಿನ ಪೂಜ್ಯ ಧಮ್ಮಾನಂದ ಭಂತೆ ಅವರು ಉದ್ಘಾಟಿಸುವರು. ಮೈಸೂರಿನ ಉರಿಲಿಂಗಪೆದ್ದಿ ಮಠದ ಪೂಜ್ಯ ಡಾಕ್ಟರ್ ಜ್ಞಾನಪ್ರಕಾಶ್ ಸ್ವಾಮೀಜಿ ಹಾಗೂ ಬಸವಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಸಿದ್ದರಾಮೇಶ್ವರ ಬೆಲ್ದಾರ್ ಶರಣರು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ವಹಿಸಲಿದ್ದಾರೆ ಎಂದರು. ಈ ಬೃಹತ್ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಖಾತೆ ಸಚಿವರಾದ ಈಶ್ವರ್ ಬಿ ಖಂಡ್ರೆ, ಸ್ಥಳೀಯ ಶಾಸಕ ಹಾಗೂ ಮಾಜಿ ಮಂತ್ರಿ ರಹೀಂ ಖಾನ್, ಬೀದರ್ ಲೋಕಸಭಾ ಸದಸ್ಯ ಸಾಗರ್ ಈಶ್ವರ್ ಖಂಡ್ರೆ ಭಾಗವಹಿಸಲಿದ್ದಾರೆ. ಅತಿಥಿಗಳಾಗಿ ಮಾಜಿ ಸಚಿವ ಬಂಡೆಪ್ಪ ಕಾಶಂಪುರ್, ಮಾಜಿ ಶಾಸಕ ಅಶೋಕ್ ಖೇಣಿ, ವಿಧಾನ ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್, ಮಾಜಿ ವಿಧಾನ ಪರಿಷತ್ ಸದಸ್ಯ ಅರವಿಂದ್ ಕುಮಾರ್ ಅರಳಿ ಅವರು ಉಪಸ್ಥಿತರಿರುವರು. ದಲಿತ ಸಂಘರ್ಷ ಸಮಿತಿಯ ಪ್ರಮುಖರಾದ ಡಿಜಿ ಸಾಗರ್, ಮಾವಳ್ಳಿ ಶಂಕರ್, ಹೆಣ್ಣೂರ್ ಶ್ರೀನಿವಾಸ್ ಸೇರಿದಂತೆ ಹಲವು ಸ್ಥಳೀಯ ಜನಪ್ರತಿನಿಧಿಗಳು, ಕಾಂಗ್ರೆಸ್ ಮುಖಂಡರು ಹಾಗೂ ವಿವಿಧ ಸಂಘಟನೆಗಳ ನಾಯಕರು ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ ಎಂದವರು ಹೇಳಿದರು. ಕಾರ್ಯಕ್ರಮದಲ್ಲಿ ಬೀದರ್ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾದ ಪ್ರೊಫೆಸರ್ ವಿಮಲ್ ದಾಸ್ ಪ್ಯಾಗೆ ಹಾಗೂ ಅಕ್ಕಮಹಾದೇವಿ ಮಹಿಳಾ ಪದವಿ ಕಾಲೇಜು ನಿವೃತ್ತ ಪ್ರಾಚಾರ್ಯ ಪ್ರೊಫೆಸರ್ ಶಿವಶರಣಪ್ಪ ಹುಗ್ಗೆ ಪಾಟೀಲ್ ಅವರು ವಿಶೇಷ ಭಾಷಣ ಮಾಡಲಿದ್ದಾರೆ. ಕಾರ್ಯಕ್ರಮದ ನಿರೂಪಣೆಯನ್ನು ಕರ್ನಾಟಕ ದಲಿತ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಅಂಬದಾಸ್ ಗಾಯಕ್ವಾಡ್ ಮಾಡಲಿದ್ದು, ತಾನು ಸರ್ವರನ್ನ ಸ್ವಾಗತಿಸುವೆ. ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು, ಸದಸ್ಯರು ಹಾಗೂ ಗಣ್ಯರ ಘನ ಉಪಸ್ಥಿತಿಯಲ್ಲಿ ನಡೆಯಲಿರುವ ಈ ಅರ್ಥಪೂರ್ಣ ಸಮಾರಂಭಕ್ಕೆ ಎಲ್ಲರೂ ಸಾಕ್ಷಿಗಳಾಗುವಂತೆ ಪರಮೇಶ್ವರ್ ಗುಬ್ಬೆ ಕರೆ ನೀಡಿದ್ದರು. ದಲಿತ ಮುಖಂಡರಾದ ಅನಿಲ್ ಕುಮಾರ್ ಬೆಲ್ದಾರ್, ರಮೇಶ್ ಡಾಕುಳ್ಗಿ, ಅಂಬದಾಸ್ ಗಾಯಕ್ವಾಡ್ ಮಾತನಾಡಿದ್ದರು. ಸಾಯಿ ಶಿಂದೆ, ದಶರಥ್ ಗುಬ್ಬೆ, ರಾಜ್ಕುಮಾರ್ ಭಾವಿಕಟ್ಟಿ, ಸಂತೋಷ್ ಸಂಗಮ್, ಅಂತಪ್ಪ ಗುಬ್ಬೆ, ಬಸವರಾಜ್ ಸಂಗಮ್, ಬುದ್ಧರಾಜ್ ಸಂಗಮ್, ಪ್ರೇಮ್ ಕುಮಾರ್ ಕಂಬ್ಳೆ, ಮಲ್ಲಿಕಾರ್ಜುನ್ ಗುಬ್ಬೆ ಸೇರಿದಂತೆ ಗ್ರಾಮದ ಇತರೆ ಪ್ರಮುಖರು ಪತ್ರಿಕಾಗೋಷ್ಠಿಯಲ್ಲಿದ್ದರು. ಯಾವ ಊರಲ್ಲಿ ಯಾವ ನಾಡಿನಲ್ಲಿ ಬಾಬಾ ಸಾಹೇಬ್ರ ಪ್ರತಿಮೆ ಇರ್ತದೋ ಅಲ್ಲಿ ಬಾಬಾ ಸಾಹೇಬ್ರ ಜಾಗೃತಿ ಆಗ್ತಂತ ಜನ ಇರ್ತಾರೆ. ಎಲ್ಲಿ ಬಾಬಾ ಸಾಹೇಬ್ರ ಮೂರ್ತಿ ಎಲ್ಲಿ ಜಾಗೃತಿ ಆಗಿದ್ದ ಜನ ಇದ್ದಾರೋ ಅಲ್ಲಿ ಎಲ್ಲ ರೀತಿಯ ಸಮಾಜದಲ್ಲಿ ಅಸಮಾನತೆ ವಿರುದ್ಧ ಹೋರಾಡ್ತಕ್ಕಂತಹ ಯುವಕರು ಪಡೆ ಅಲ್ಲಿ ತಯಾರಿರ್ತದ. ಹಾಗಾಗಿ ಪ್ರತಿ ಊರಲ್ಲಿ ಪ್ರತಿ ಗ್ರಾಮದಲ್ಲಿ ಬಾಬಾ ಸಾಹೇಬ್ರ ಸ್ಟ್ಯಾಚ್ಯೂ ಯಾಕೆ ಬೇಕು ಎಂಬ ಒಂದು ಈ ಹಿನ್ನೆಲೆಯಲ್ಲಿ ಆ ಗ್ರಾಮದ ಯುವಕರ ಒಂದು ಆಶೆಯನ್ನ ಈಗೇನು 12ನೇ ತಾರೀಕಿಗೆ ನೆರವೇರ್ತಾ ಇದೆ. ಈ ನಿಟ್ಟಿನಲ್ಲಿ ಬೀದರ್ ಜಿಲ್ಲೆಯ ಮಾಧ್ಯಮದ ಬಾಂಧವರು ಹೆಚ್ಚಿನ ಪ್ರಚಾರ ಕೊಡಬೇಕು. ಯಾಕಂದ್ರೆ ಸಮಯ ಬಹಳ ಕಮ್ಮಿ ಇದೆ. ಇದಕ್ಕೆ ತಮ್ಮ ಮಾಧ್ಯಮದ ಮುಖಾಂತರ ಈ ಕಾರ್ಯಕ್ರಮದ ಪ್ರಚಾರ ಪ್ರಸಾರ ಮಾಡಬೇಕಂತ ಹೇಳಿ ಇವತ್ತು ನಾವೆಲ್ಲ ಇಲ್ಲಿ ಪತ್ರಿಕಾಗೋಷ್ಠಿಗೆ ನಿಮ್ಮನ್ನು ಕರೆಸಿ ಮಾತನಾಡಲಿಕ್ಕೆ ನಾವೆಲ್ಲ ಉತ್ಸುಕರಾಗಿದ್ದೇವೆ. ಹಾಗಾಗಿ ಬೀದರ್ ಜಿಲ್ಲೆ ವಿಶೇಷವಾಗಿ ನಮ್ಮ ದಲಿತ ಚಳವಳಿಯಿಂದ ಬಂದಂಥ ಅನೇಕ ಮುಖಂಡರುಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೀವಿ. ಯಾಕೆಂದರೆ ಬಾಬಾ ಸಾಹೇಬ್ರಂದರೆ ಯಾವುದೇ ಒಂದು ಸಂಘಟನೆಗೆ ಯಾವುದೇ ಒಂದು ಜಾತಿಗೆ ಸೀಮಿತವಾದಂತಹ ವ್ಯಕ್ತಿಯಲ್ಲ, ಅವರು ಇಡೀ ವಿಶ್ವಕ್ಕೆ ಒಂದು ಮಹಾನಾಯಕರು. ಹಾಗಾಗಿ ಬೀದರ್ ಜಿಲ್ಲೆ ಅನೇಕ
ಸಂಘಟನೆಗಳಿಗೆ ಆಹ್ವಾನವನ್ನು ಸಹ ನಮ್ಮ ಅಲ್ಲಿಂದ ಆಯೋಜಕರು ನೀಡಿದ್ದಾರೆ. ನಾವೆಲ್ಲರೂ ಕೂಡಿಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಒಂದು ಭವ್ಯ ಮೂರ್ತಿ ಅನಾವರಣ ಜೊತೆಯಲ್ಲಿ ಅಲ್ಲಿನ ತಥಾಗತ ಗೌತಮ ಬುದ್ಧರ ಮಹಾದ್ವಾರದ ಉದ್ಘಾಟನೆ ಕಾರ್ಯಕ್ರಮ ಎರಡನ್ನ ನೆರವೇರಿಸಿಕೊಂಡಿದ್ದಾರೆ. ಹಾಗಾಗಿ ನಾನು ಮತ್ತೊಮ್ಮೆ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಗ್ರಾಮಸ್ಥರ ಪರವಾಗಿ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಅನಾವರಣ ಸಮಿತಿ ಪರವಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಅಂತ. ಇದರ ಜೊತೆಯಲ್ಲಿ ಬೀದರ್ ತಾಲೂಕಿನಲ್ಲಿದ್ದಂಥ ಎಲ್ಲ ಹೋರಾಟಗಾರರು, ಸಮಸ್ತ ನಾಗರಿಕರು ಅಂದಿನ 12ನೇ ತಾರೀಕು ನಡೀತಕ್ಕಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಸಹ ಭಾಗಿಯಾಗಿ ಇದಕ್ಕೆ ಯಶಸ್ವಿಗೊಳಿಸಬೇಕಂತ ಹೇಳಿ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಮನವಿ ಮಾಡಿಕೊಳ್ತೇನೆ. ಜೈ ಭೀಮ್, ಜೈ ಸಂವಿಧಾನ. ಕರ್ನಾಟಕದ ದಲಿತ ಚಳವಳಿಯ ಪಿತಾಮಹ ಅಂತ ಹೆಸರಾಗಿದ್ದಂತಹ ದಲಿತ ಸಂಘರ್ಷ ಸಮಿತಿ ಸ್ಥಾಪಕ ರೂವಾರಿಯಾಗಿರ್ತಕ್ಕಂಥ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಜಯಂತಿ ಕಾರ್ಯಕ್ರಮ ಇದೆ. ತಮ್ಮೆಲ್ಲರಿಗೂ ಬಿ ಕೃಷ್ಣಪ್ಪನವರ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ, ಈಗಾಗಲೇ ಬಕ್ಷಡಿ ಗ್ರಾಮದಲ್ಲಿ 12ನೇ ತಾರೀಕು ನಡೀತಕ್ಕಂಥ ಬೌದ್ಧ ಮಹಾದ್ವಾರ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣ ಕಾರ್ಯಕ್ರಮದ ಒಂದು ಪೂರ್ವ ಸಿದ್ಧತೆ ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು ನಮ್ಮ ಅನಿಲ್ ಕುಮಾರ್ ಬೆಲ್ಲವರು, ಆ ಗ್ರಾಮದ ಮುಖಂಡರಾಗಿರ್ತಕ್ಕಂಥ ನಮ್ಮ ಪರಮೇಶ್ವರ್ ಗುಬ್ಬಿಯವರು, ನಮ್ಮ ಪ್ರೇಮ್ ಕಾಂಬಳೆಯವರು, ಆಮೇಲೆ ನಮ್ಮ ಅಂತಪ್ಪ ಗುಬ್ಬಿಯವರು, ಸಾಯಿ ಶಿಂದೇವರು, ಅಂಬದಾಸ್ ಗಾಯಕ್ವಾಡ್ ಅವರು, ಇನ್ನುಳಿದಂಥ ಎಲ್ಲ ಗ್ರಾಮಸ್ಥರು, ಸಂತೋಷ್ ಅವರು, ಎಲ್ಲ ನಮ್ಮ ಸ್ನೇಹಿತರು ಎಲ್ಲ ಭಾಗವಹಿಸಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ವಿಶೇಷವಾಗಿ ಭಾಳ ಭರ್ಜರಿ ಕಾರ್ಯಕ್ರಮ ನಡೀತಾ ಇದೆ. ಅವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲೆಯ ದಲಿತ ಸಂಘಟನೆ ಎಲ್ಲ ಪದಾಧಿಕಾರಿಗಳು, ಎಲ್ಲ ತಾಲೂಕಿನಿಂದ ಪದಾಧಿಕಾರಿಗಳು ಮತ್ತು ಒಕ್ಕೂಟದ ಪದಾಧಿಕಾರಿಗಳು, ಪ್ರಗತಿಪರ ಚಿಂತಕರು, ವಿದ್ಯಾರ್ಥಿಗಳು, ಯುವಕರು, ಮಹಿಳೆಯರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಅವತ್ತಿನ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಬೇಕಂತೇಳಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾನು ಜಿಲ್ಲೆಯ ಜನರಲ್ಲಿ ವಿನಂತಿಯನ್ನು ಮಾಡ್ತೇನೆ. ಜೈ. ಭಾಳಷ್ಟು ಬಕ್ಷಡಿ ಗ್ರಾಮದವರು ಕಷ್ಟಪಟ್ಟು ಬೆಂಗಳೂರಿಗೆ ಹೋಗಿ ಮತ್ತು ನಮ್ಮ ಪಾಸ್ವಾನಣ್ಣವರು ಇಲ್ಲಿ ನೆರೆದಂಥ ಎಲ್ಲ ನಾಯಕರು ಈ ಒಂದು ಎಸ್ ಸಿ ಮಹದೇವಪ್ಪರವರಿಗೆ ಪರಿಚಯ ಮಾಡಿಸ್ಕೊಳ್ಳೋಕೆ ಭಾಳ ಕಷ್ಟಪಟ್ಟಿದ್ದಾರೆ. ಅವರಿಂದ ನಾವು ಈ ಎಸ್ ಸಿ ಮಹದೇವಪ್ಪ ಅವರಿಗೆ ಭೇಟಿಯಾಗಲು ಸಾಧ್ಯವಾಯಿತು. ಅದರಿಂದ ಅವರು ಈ ಒಂದು ನಮ್ಮ ಬಕ್ಷೋಡಿಗೆ ಒಂದು ಉದ್ಘಾಟಕರಾಗಿ ಬರ್ತಕ್ಕಂಥದ್ದು ನಮ್ಮ ಬಕ್ಷೋಡಿ ಗ್ರಾಮಕ್ಕೆ ಬಹಳ ಒಂದು ಸಂತೋಷದ ವಿಷಯವಾಗಿದೆ. ಅದರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಜಾಸ್ತಿ ಏನು ಹೇಳೋದಿಲ್ಲ. ಎಲ್ಲ ಈಗಾಗಲೇ ಎಲ್ಲ ನಮ್ಮ ನಾಯಕರು ಆಲ್ರೆಡಿ ಎಲ್ಲ ಹೇಳಿದ್ದಾರೆ. ಅದರಿಂದ ನಮ್ಮದೊಂದು ಕಳಕಳಿ ಏನಿದೆ ಅಂದರೆ ಈ ಒಂದು ಕಾರ್ಯಕ್ರಮ ಆಗುವವರೆಗೂ ಎಲ್ಲ ನಮ್ಮ ದಲಿತ ಸಂಘಟನೆ ನಾಯಕರು, ಎಲ್ಲ ನಮ್ಮ ಹಿತಚಿಂತಕರು, ಬಾಬಾ ಸಾಹೇಬ್ ಹಿತಚಿಂತಕರು ನಮ್ಮ ಬಕ್ಷೋಡಿ ಗ್ರಾಮದಲ್ಲಿ ಈ ಕಾರ್ಯಕ್ರಮ ಮುಗಿಯುವವರೆಗೆ ನಮಗೆ ಒಂದು ಸಹಕಾರ ನೀಡಬೇಕು ಮತ್ತು ಈ ಒಂದು ಕಾರ್ಯಕ್ರಮ ಮುಗಿಯುವವರೆಗೂ ಸಹ ನಮ್ಮ ಜೊತೆ ಇರಬೇಕೆಂದು ಅವರಲ್ಲಿ ನಾನು ಈ ಒಂದು ವೇದಿಕೆ ಮುಖಾಂತರ ಒಂದು ಮನವಿ ಮಾಡಿಕೊಳ್ಳುತ್ತೇನೆ. ಆರಂಭಿಕ ರೋಗದ ಪತ್ತೆ ಹಾಗೂ ಅದಕ್ಕೆ ತುರ್ತು ಚಿಕಿತ್ಸೆ ನೀಡುವುದರಿಂದ ಮೆದುಳಿನ ಗಡ್ಡೆ ನಿವಾರಣೆ ಮಾಡುವ ಮುಖೇನ ರೋಗಿಯ ಜೀವ ಉಳಿಸಬಹುದಾಗಿದೆ ಎಂದು ಹೈದರಾಬಾದ್ ಹೈಟೆಕ್ ಸಿಟಿಯ ಏರಿಯಾದ ಯಶೋಧ ಆಸ್ಪತ್ರೆಯ ಕ್ಯಾನ್ಸರ್ ರೋಗ ತಜ್ಞರಾದ ಡಾಕ್ಟರ್ ಭರತ್ ಕುಮಾರ್ ತಿಳಿಸಿದ್ದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ಇಡೀ ವಿಶ್ವಾದ್ಯಂತ ಆಚರಿಸಲಾದ ವಿಶ್ವ ಮೆದುಳುಗಡ್ಡೆ ದಿನಾಚರಣೆ ಪ್ರಯುಕ್ತ ಮೆದುಳಿನ ಗಡ್ಡೆಯ ಲಕ್ಷಣಗಳ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಅಗತ್ಯವನ್ನು ಒತ್ತಿ ಹೇಳಿದ್ದರು. ಮೆದುಳಿನ ಗಡ್ಡೆಗಳು ಯಾವುದೇ ವಯಸ್ಸಿನಲ್ಲಿ ಕಾಣಿಸಬಹುದಾಗಿದ್ದು, ಆರಂಭಿಕ ಹಂತದಲ್ಲೇ ರೋಗವನ್ನು ಪತ್ತೆ ಹಚ್ಚಿ ಚಿಕಿತ್ಸೆ ನೀಡುವುದರಿಂದ ಚಿಕಿತ್ಸೆಯ ಯಶಸ್ಸು ಹಾಗೂ ಜೀವನದ ಗುಣಮಟ್ಟವನ್ನು ಗಮನಾರ್ಹವಾಗಿ ಹೆಚ್ಚಿಸಬಹುದೆಂದು ತಿಳಿಸಿದರು. ನಿರಂತರ ತಲೆನೋವು, ಆಕಸ್ಮಿಕ ಆಘಾತಗಳು, ಕಾರಣವಿಲ್ಲದ ದೌರ್ಬಲ್ಯ, ದೃಷ್ಟಿ ಸಮಸ್ಯೆಗಳು, ಸಮತೋಲನ ಕಳೆದುಕೊಳ್ಳುವುದು, ನೆನಪಿನ ಶಕ್ತಿ ಕುಂಠಿತಗೊಳ್ಳುವುದು ಹಾಗೂ ವ್ಯಕ್ತಿತ್ವದಲ್ಲಿ ಬದಲಾವಣೆಗಳು ಮೆದುಳಿನ ಗಡ್ಡೆಯ ಪ್ರಮುಖ ಲಕ್ಷಣಗಳಾಗಿವೆ. ಇಂತಹ ಲಕ್ಷಣಗಳು ಕಂಡುಬಂದಲ್ಲಿ ತಕ್ಷಣ ವೈದ್ಯಕೀಯ ಪರೀಕ್ಷೆ ಮಾಡಿಸಿಕೊಳ್ಳುವುದು ಅಗತ್ಯ ಎಂದು ಸಲಹೆ ನೀಡಿದರು. ಕ್ಯಾನ್ಸರ್ ಕ್ಷೇತ್ರದಲ್ಲಿ ಆಗಿರುವ ತಾಂತ್ರಿಕ ಪ್ರಗತಿಯಿಂದ ಮೆದುಳಿನ ಗಡ್ಡೆಗಳ ಚಿಕಿತ್ಸೆಯಲ್ಲಿ ಮಹತ್ತರ ಬದಲಾವಣೆ ಕಂಡುಬಂದಿದೆ. ಪ್ರಸ್ತುತ ಶಸ್ತ್ರಚಿಕಿತ್ಸೆ, ನಿಖರ ಕಿರಣ ಚಿಕಿತ್ಸೆ, ಟಿಡಿಎಂ ಥೆರಪಿ, ಕಿಮೋಥೆರಪಿ, ಟಾರ್ಗೆಟೆಡ್ ಥೆರಪಿಗಳು ಹಾಗೂ ಇಮ್ಯುನೋಥೆರಪಿ ಸೇರಿದಂತೆ ರೋಗಿಯ ಅಗತ್ಯಕ್ಕೆ ಅನುಗುಣವಾದ ಚಿಕಿತ್ಸಾ ವಿಧಾನಗಳನ್ನು ಬಳಸಲಾಗುತ್ತಿದೆ ಎಂದರು. ಇತ್ತೀಚಿನ ತಂತ್ರಜ್ಞಾನವಾದ ಎಂಆರ್ಐನ ಕುರಿತು ಮಾತನಾಡಿದ ತಜ್ಞರು, ಇದು ಉನ್ನತ ಮಟ್ಟದ ಎಂಆರ್ಐ ಚಿತ್ರಣವನ್ನು ಕಿರಣ ಚಿಕಿತ್ಸೆಯೊಂದಿಗೆ ಸಂಯೋಜಿಸುವ
ಮೂಲಕ ಗಡ್ಡೆಯನ್ನು ನೈಜ ಸಮಯದಲ್ಲಿ ವೀಕ್ಷಿಸಿ ಚಿಕಿತ್ಸೆ ನೀಡಲು ಸಹಕಾರಿಯಾಗುತ್ತದೆ. ಇದರಿಂದ ಆರೋಗ್ಯಕರ ಮೆದುಳಿನ ಭಾಗಗಳಿಗೆ ಹಾನಿಯಾಗದಂತೆ ಅತ್ಯಂತ ನಿಖರವಾಗಿ ಚಿಕಿತ್ಸೆ ನೀಡಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದ್ದರು. ಅನೇಕ ರೋಗಿಗಳು ಆರಂಭಿಕ ನರವೈಜ್ಞಾನಿಕ ಲಕ್ಷಣಗಳನ್ನು ಕಡೆಗಣಿಸುವುದರಿಂದ ರೋಗ ಪತ್ತೆಯಲ್ಲಿ ವಿಳಂಬವಾಗುತ್ತದೆ. ಸಾರ್ವಜನಿಕ ಜಾಗೃತಿ ಹೆಚ್ಚಿದ್ದರೆ ಆರಂಭಿಕ ಹಂತದಲ್ಲಿಯೇ ರೋಗವನ್ನು ಪತ್ತೆ ಹಚ್ಚಿ ಪ್ರಮಾಣಕಾರಿ ಚಿಕಿತ್ಸೆ ನೀಡಲು ಸಾಧ್ಯವಾಗುತ್ತದೆ. ಆಧುನಿಕ ನಿಖರ ಚಿಕಿತ್ಸಾ ವಿಧಾನಗಳಿಂದ ರೋಗಿಗಳಿಗೆ ಹೆಚ್ಚು ಸುರಕ್ಷಿತ ಮತ್ತು ಪರಿಣಾಮಕಾರಿ ಆಯ್ಕೆಗಳು ಲಭ್ಯವಿದೆ ಎಂದು ಹೇಳಿದ್ದರು. ಮೆದುಳಿನ ಗಡ್ಡೆ ಅಂಗವಾಗಿ ಸಾರ್ವಜನಿಕರು ಎಚ್ಚರಿಕೆ ಸೂಚನೆಗಳ ಬಗ್ಗೆ ಜಾಗರೂಕರಾಗಿರಬೇಕು. ಲಕ್ಷಣಗಳು ಕಂಡುಬಂದ ತಕ್ಷಣ ವೈದ್ಯಕೀಯ ಸಲಹೆ ಪಡೆಯಬೇಕು ಹಾಗೂ ಚಿಕಿತ್ಸಾ ಕ್ಷೇತ್ರದಲ್ಲಿ ಆಗಿರುವ ಹೊಸ ಪ್ರಗತಿಗಳ ಬಗ್ಗೆ ವಿಶ್ವಾಸವಿಡಬೇಕೆಂದು ವಿವರಿಸಿದರು. ಸುಮಾರು 30 ವರ್ಷಗಳಿಂದ ಆರೋಗ್ಯ ಸೇವೆಗಳನ್ನು ಒದಗಿಸುತ್ತಿರುವ ಯಶೋಧ ಆಸ್ಪತ್ರೆಗಳ ಗುಂಪು ಹೈದರಾಬಾದ್ನ ಸೋಮಾಜಿಗುಡ್, ಸಿಕಿಂದ್ರಾಬಾದ್, ಮಲಕ್ಪೇಟ್ ಹಾಗೂ ಹೈಟೆಕ್ ಸಿಟಿಗಳಲ್ಲಿ 4 ಆಸ್ಪತ್ರೆಗಳೊಂದಿಗೆ ಸುಮಾರು 4000 ಹಾಸಿಗೆಗಳ ಸಾಮರ್ಥ್ಯ ಹೊಂದಿದ ಆಧುನಿಕ ತಂತ್ರಜ್ಞಾನ ಮತ್ತು ರೋಗಿ ಕೇಂದ್ರೀಕೃತ ಸೇವೆಗಳ ಮೂಲಕ ವಿಶ್ವಮಟ್ಟದ ಆರೋಗ್ಯ ಸೇವೆಗಳನ್ನು ಒದಗಿಸುತ್ತಿದೆ. ಇಲ್ಲಿಯ ಸಾರ್ವಜನಿಕರು ಆಸ್ಪತ್ರೆಯ ಸವಲತ್ತು, ವಿಶೇಷವಾಗಿ ಬ್ರೈನ್ ಟ್ಯೂಮರ್ ಬಗೆಗಿನ ಚಿಕಿತ್ಸೆ ಪಡೆಯಲು ಮುಂದೆ ಬರುವಂತೆ ಡಾಕ್ಟರ್ ಭರತ್ ಕುಮಾರ್ ಮನವಿ ಮಾಡಿದ್ದರು. ಆಸ್ಪತ್ರೆಯ ವ್ಯವಸ್ಥಾಪಕ ಲಲಿತಾ ಶರ್ಮಾ ಹಾಗೂ ಆರೋಗ್ಯ ಮಿತ್ರ ರಾಜ್ಕುಮಾರ್ ಇಟ್ಕಾರಿ ಪತ್ರಿಕಾಗೋಷ್ಠಿಯಲ್ಲಿದ್ದರು. लिवर का ट्यूमर में पैंक्रियास ट्यूमर, प्रोस्टेट कैंसर, ये सब ऐसा वाला रीजन्स है जहाँ पे ट्यूमर रिस्पॉन्स और ट्यूमर का साइज के ट्यूमर के आसपास इतने सारे क्रिटिकल स्ट्रक्चर्स रहते हैं जो अगर हम सीटी में अगर प्लान करते हैं तो हमें एक रिस्क का टैबलेट लेना पड़ता है कि हाँ मुझे ये रिस्क लेना ही पड़ेगा कि इस जगह का मुझे प्लान करना है, लेकिन इस पे साइड इफेक्ट्स आने का चांस मुझे रिस्क लेना ही है. लेकिन MR-Linac में ऐसा हो गया कि अगर एक रेडिएशन का प्लान बना दिया और जिस दिन जब ट्रीटमेंट में पेशेंट आता है और हम देखते हैं कि हाँ ये वाला जो स्ट्रक्चर जो उस दिन पास में था अभी दूर हो गया, तो हम थोड़ा रेडिएशन का डोज उस ट्यूमर पर बढ़ा सकते हैं. अगर आज ऐसे होएगा कि बहुत पास आ गया तो हम उसे थोड़ा शेप करके रीप्लान करके ट्यूमर को एक्चुअली डिजाइन कर सकते. हर दिन का ट्रीटमेंट ही डिजाइन ट्रीटमेंट रहता है, नॉट अ प्लान ट्रीटमेंट कि हाँ मैंने 10 दिन पहले मैंने प्लान किया उसी में हम प्लान करते रहेंगे, वैसा नहीं रहता. तो ये एडवांटेज MR-Linac को रहता है. काफ़ी मशीन में ये ट्रीटमेंट का जो बेनिफिट है वो नहीं है. ಆರಂಭದಲ್ಲಿ 1-2 ಹಸುಗಳಿಂದ ಹೈನುಗಾರಿಕೆಯನ್ನು ಆರಂಭಿಸಿದ ಈ ಕುಟುಂಬವು ನಿರಂತರ ಪರಿಶ್ರಮ, ಶ್ರಮಶೀಲತೆ ಮತ್ತು ಛಲದ ಮೂಲಕ ಇಂದು ದೊಡ್ಡ ಮಟ್ಟದ ಹೈನುಗಾರಿಕೆ ಘಟಕವನ್ನು ಸ್ಥಾಪಿಸಿರುವುದು ಎಲ್ಲರಿಗೂ ಮಾದರಿಯಾಗಿದೆ ಎಂದು ಬೀದರ್ ಜಿಲ್ಲಾ DCC ಬ್ಯಾಂಕಿನ ಮಾಜಿ ಅಧ್ಯಕ್ಷರಾದ ಉಮಾಕಾಂತ್ ನಾಗಮಾರ್ಪಳ್ಳಿ ಅವರು ಹೇಳಿದ್ದರು. ಬೀದರ್ ತಾಲೂಕಿನ ಅಲಿಯಂಬೂರ್ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಕೇತಕಿ ಸಂಗಮೇಶ್ವರ್ ಹೈನುಗಾರಿಕೆ ಘಟಕವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಮನುಷ್ಯನಲ್ಲಿ ಛಲ, ಆತ್ಮವಿಶ್ವಾಸ ಹಾಗೂ ನಿರಂತರ ಪ್ರಯತ್ನ ಇದ್ದರೆ ಯಾವ ರೀತಿಯ ಕಷ್ಟಗಳನ್ನು ಮೆಟ್ಟಿ ನಿಂತು ಯಶಸ್ಸು ಸಾಧಿಸಬಹುದೆಂದು ಎಂಬುದಕ್ಕೆ ಈ ಕುಟುಂಬವೇ ಜೀವಂತ ಉದಾಹರಣೆಯಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಗ್ರಾಮೀಣ ಭಾಗದಲ್ಲಿ ಇಂತಹ ಸಾಧನೆಗಳು ಇತರ ರೈತರು ಹಾಗೂ ಯುವಕರಿಗೆ ಪ್ರೇರಣೆಯಾಗುತ್ತದೆ ಎಂದು ಅವರು ಹೇಳಿದ್ದರು. ಹಲ್ಬರ್ಗ ಶಿವಮಣಿ ಹೈದರಾಬಾದ್ ಹಾಗೂ ಹಳೆಂಬೂರ್ ಗಂಗಾಧರ ಮಠ ಸಂಸ್ಥಾನದ ಪರಮಪೂಜ್ಯ ಶ್ರೀ ಹೌಗಿಲಿಂಗೇಶ್ವರ ಶಿವಾಚಾರ್ಯರ ಸಾನ್ನಿಧ್ಯ ವಹಿಸಿ ಮಾತನಾಡಿ, ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹೈನುಗಾರಿಕೆ ಘಟಕವನ್ನು ಆರಂಭಿಸುವುದು ಶ್ಲಾಘನೀಯವಾಗಿದ್ದು ಇದು ಜಿಲ್ಲೆ ಹಾಗೂ ರಾಜ್ಯಕ್ಕೆ ಮಾದರಿಯಾಗಲಿದೆ. ನನ್ನ ಪ್ರಕಾರ ಇದೊಂದು ಸುಂದರ ಗೋಶಾಲೆಯಾಗಿದೆ ಎಂದು ಬಣ್ಣಿಸಿದರು. ಮುಂದಿನ ದಿನಗಳಲ್ಲಿ ಈ ಘಟಕದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹಾಲು ಉತ್ಪಾದನೆ ಆಗಲಿ ಹಾಗೂ ಗುಣಮಟ್ಟದ ಹಾಲು ಜನರಿಗೆ ಸುಲಭವಾಗಿ ದೊರೆಯುವಂತಾಗಲಿ ಎಂದವರು ಆಶಿಸಿದ್ದರು. ಮಹಾದೇವ್ ಬಿರಾದರ್ ಅವರ ಈ ಪ್ರಯತ್ನವು ಗ್ರಾಮೀಣ ಹೈನುಗಾರಿಕೆ ಕ್ಷೇತ್ರಕ್ಕೆ ಹೊಸ ದಿಕ್ಕು ತೋರಿಸುವುದಾಗಿ ಸ್ಥಳೀಯರ ಮೆಚ್ಚುಗೆ ವ್ಯಕ್ತಪಡಿಸಿದರು. ಜೈ ಭಾರತ ಸೇವಾ ಸಮಿತಿ ಸಂಸ್ಥಾಪಕರಾದ ನಿರಗುಡಿ ಪರಮ ಪೂಜ್ಯ ಶ್ರೀ ಹವಾಮಲ್ಲಿನಾಥ ಮಹಾರಾಜರು, ಲಾಡ್ಗೇರಿ ಹಿರೇಮಠ ಸಂಸ್ಥಾನದ ಪರಮ ಪೂಜ್ಯ ಶ್ರೀ ಗಂಗಾಧರ ಶಿವಾಚಾರ್ಯರು, ಚಾಂಬೋಳದ ಪರಮ ಪೂಜ್ಯ ಶ್ರೀ ಅಭಿನವ ರುದ್ರಮುನಿ ಶಿವಾಚಾರ್ಯರು, ಮಳಚಾಪುರ ಸಿದ್ಧಾರೂಢ ಮಠದ ಸದೃಪನಾನಂದ ಭಾರತಿ ಮಹಾಸ್ವಾಮಿಗಳು, ಕಪಲಾಪುರ ಸಿದ್ಧಾರೂಢ ಮಠದ ಪರಮ ಪೂಜ್ಯ ಶ್ರೀ ಪೂರ್ಣಾನಂದ ಮಹಾಸ್ವಾಮಿಗಳು, ಹಳೆಂಬೂರ್ ವೀರಭದ್ರಪ್ಪ ಅಪ್ಪನವರ ಸಂಸ್ಥಾನದ ಪರಮ ಪೂಜ್ಯ ಬಾಬುರಾವ್ ಗುರೂಜಿ ಆಶೀರ್ವಚನ ನೀಡಿದ್ದರು. ಮಹಾದೇವ್ ಬಿರಾದರ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಬೀದರ್ ಮಹಾನಗರ ಪಾಲಿಕೆ ಸದಸ್ಯ ವಿ ಶೆಟ್ಟಿ ಪಾಟೀಲ್, ಯುವ ಮುಖಂಡರಾದ ಪ್ರಸನ್ನ ಖಂಡ್ರೆ, ತರುಣ್ ನಾಗಮಾರ್ಪಳ್ಳಿ, ಮಹೇಶ್ ಮೈಲಾರಿ,
ಎನ್ಎಸ್ಎಸ್ಕೆ ನಿರ್ದೇಶಕ ಸಂಗಮೇಶ್ ಪಾಟೀಲ್, ದೀಪಕ್ ಗಾದ್ಗೆ, ಕಾಮಶೆಟ್ಟಿ ಗೋಡಂಪಳ್ಳಿ, ಬಸವರಾಜ್ ಬಿರಾದರ್, ಬಸವರಾಜ್ ಲಸ್ಕರಿ, ಬಸವರಾಜ್ ಮಾಲಿ ಪಾಟೀಲ್, ಚಂದ್ರಶೇಖರ್ ಗಾದ್ಗೆ, ಸುನೀಲ್ ಕುಮಾರ್ ಶೆಟ್ಕೊಂಡೆ, ಸುನೀಲ್ ಕುಮಾರ್ ಶಿವಶೆಟ್ಟಿ, ಪುಂಡಲೀಕಪ್ಪ ರಾಯಗೊಂಡೆ, ದೇಶಪ್ಪ ಬುರುಗೊಂಡೆ, ಶಿವರಾಜ್ ಶಿವಶೆಟ್ಟಿ, ಭೀಮರಾವ್ ಪಾಟೀಲ್ ಡಿಗ್ಗಿ, ಶಾಂತಕುಮಾರ್ ಪನ್ಸಾಲೆ, ಸಿದ್ಧೋಭಾ ಲೌಟೆ ಸೇರಿದಂತೆ ಹಲವಾರು ಗಣ್ಯರು ವೇದಿಕೆ ಮೇಲಿದ್ದರು. ಹೈನುಗಾರಿಕೆ ಆದರ್ಶ ದಂಪತಿಗಳಾದ ಶ್ರೀಮತಿ ಪ್ರಭಾವತಿ ಚಂದ್ರಕಾಂತ್ ಬಿರಾದರ್ ಹಾಗೂ ಶ್ರೀಮತಿ ಶಿವಮಂಗಲ ಮಹಾದೇವ್ ಬಿರಾದರ್ ದಂಪತಿಗಳಿಗೆ ಪೂಜ್ಯರು, ಗಣ್ಯರು, ಗ್ರಾಮಸ್ಥರು ಸೇರಿ ಸನ್ಮಾನಿಸಿ ಜನ್ಮದಿನದ ಶುಭ ಕೋರಿ ಗೌರವಿಸಿದರು. ಕಾರ್ಯಕ್ರಮದ ಆರಂಭದಲ್ಲಿ ಮಹೇಶ್ ಮೈಲಾರಿ ಪ್ರಾಸ್ತಾವಿಕ ಮಾತನಾಡಿದ್ದರು. ಸಂಗಮೇಶ್ ಪಾಟೀಲ್ ಸ್ವಾಗತಿಸಿದರು. ಚಂದ್ರಕಾಂತ್ ಹಳಕೇಟ್ಕರ್ ನಿರೂಪಿಸಿದ್ದರು. ಸಿದ್ಧೋಬಾ ಲೌಟೆ ವಂದಿಸಿದರು. ಅದೇ ಸಂದರ್ಭದಲ್ಲಿ ವಿಜಯ್ ಔರಾದೆ, ಗಣಪತಿ ಶಿಖರೆಂಪುರ್, ವೀರಶೆಟ್ಟಿ ಮಮದಾಪುರೆ, ಮಲ್ಲಿಕಾರ್ಜುನ್ ಪೊಲೀಸ್ ಪಾಟೀಲ್, ಹುಲೆಪ್ಪ ಮೈಲೂರೆ, ಮಹಾದೇವ್ ವಲ್ಲಾಪುರೆ, ದಿಲೀಪ್ ಮದ್ರಿಕೆ ಸೇರಿದಂತೆ ಗ್ರಾಮದ ನಾಗರಿಕರು, ರೈತರು, ಯುವಕರು, ಮಹಿಳೆಯರು ಹಾಗೂ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ವಿಶ್ವ ಕನ್ನಡಿಗರ ಸಂಸ್ಥೆ ಕರ್ನಾಟಕ ರತ್ನ 8ನೇ ವಾರ್ಷಿಕೋತ್ಸವ ನಿಮಿತ್ತವಾಗಿ ವಿಶ್ವ ಪರಿಸರ ದಿನಾಚರಣೆ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಜಿಲ್ಲಾ ರಂಗಮಂದಿರದಲ್ಲಿ 2025-26ನೇ ಸಾಲಿನ ಸಂಘ ಸಂಸ್ಥೆಗಳ ಧನ ಸಹಾಯ ಸಾಮಾನ್ಯ ಯೋಜನೆಯಡಿಯಲ್ಲಿ ನಡೆದು ಹೆಸರಾಯಿತು. ಕನ್ನಡ ಉಸಿರಾಗಲಿ ಕನ್ನಡ ಸಾಹಿತ್ಯಗೋಷ್ಠಿ, ಸಾಂಸ್ಕೃತಿಕ ಕಲಾಸಿರಿ, ಸಂಗೀತ, ಕನ್ನಡ ಹಾಡುಗಳ ಗಾಯನ, ಪ್ರತಿಭಾ ಸತ್ಕಾರ, ರಾಜ್ಯ ಮಟ್ಟದ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಶಿವಶರಣಪ್ಪ ಹುಗ್ಗೆ ಪಾಟೀಲ್ ರವರಿಗೆ ಕರ್ನಾಟಕ ಕಾಯಕ ರತ್ನ, ರಾಷ್ಟ್ರೀಯ ಸದ್ಭಾವನಾ ರಾಷ್ಟ್ರ ಮಟ್ಟದ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ವಿಜ್ಞಾನ ವಿಷಯದ ವಿದ್ಯಾರ್ಥಿನಿಯರ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಬಗ್ಗೆ ಅಪಾರ ಜ್ಞಾನ ಹಾಗೂ ಪ್ರಬುದ್ಧವಾಗಿ ವಿಷಯವನ್ನು ಮಂಡಿಸಿ ಜನಸಾಮಾನ್ಯರಿಗೆ ತಿಳಿಸಿಕೊಡುವ ಭಾಷಣ ಕಲೆ ಇವರದ್ದು. ಕಳೆದ 30 ವರ್ಷ ಇವರು ಬೀದರ್ ನಗರದ ಅಕ್ಕ ಮಹಾದೇವಿ ಮಹಾವಿದ್ಯಾಲಯದಲ್ಲಿ ಉಪನ್ಯಾಸಕರಾಗಿ, ಪ್ರಾಧ್ಯಾಪಕರಾಗಿ, ಮುಖ್ಯಸ್ಥರಾಗಿ, ಪ್ರಾಚಾರ್ಯರಾಗಿ ಮಾಡಿರುವ ಸೇವೆ, ಬುದ್ಧ, ಬಸವ, ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನು ಸಾಮಾಜಿಕ ಚಳವಳಿಯಲ್ಲಿ ತೊಡಗಿಸಿಕೊಂಡಿರುವ ಮಹಾಪುರುಷರ ಜೀವನ ಚರಿತ್ರೆಯನ್ನು ತಿಳಿದುಕೊಳ್ಳುವ ಸಾಮಾಜಿಕ ಸಮಾನತೆಗೆ ಇರುವ ವಿಚಾರಧಾರೆ ದಾರಿ ದೀಪವಾಗುತ್ತಿರುವ ಸೇವೆಯನ್ನು ಪರಿಗಣಿಸಿ ಪ್ರಶಸ್ತಿಗೆ ಆಯ್ಕೆ ಮಾಡಿ ಪ್ರದಾನ ಮಾಡಲಾಗಿದೆ. ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಸುಬ್ಬಣ್ಣ ಕರಕನಹಳ್ಳಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಜಂಟಿ ನಿರ್ದೇಶಕರಾಗಿರುವ ಬಳವಂತರಾವ್ ಪಾಟೀಲ್, ನಾಡಿನ ಜಾನಪದ ಖ್ಯಾತ ಗಾಯಕರಾಗಿರುವ ಶಂಭುಲಿಂಗ್ ವಾಲ್ದೊಡ್ಡಿ, ನಿವೃತ್ತ ವಾರ್ತಾಧಿಕಾರಿ ಜಿ ಚಂದ್ರಕಾಂತ್, ಪರಿಸರವಾದಿ ಡಾಕ್ಟರ್ ಕಾಶಿನಾಥ್ ಪಾಟೀಲ್, ಕರ್ನಾಟಕ ಜಾನಪದ ಅಕಾಡೆಮಿ ಸದಸ್ಯ ವಿಜಯಕುಮಾರ್ ಸೋನಾರೆ, ವೀರ ಕನ್ನಡಿಗರ ಸೇನೆ ವಿಭಾಗೀಯ ಉಪಾಧ್ಯಕ್ಷ ಚಂದ್ರಕಾಂತ್ ದೇವ್ಕೆ, ಜಿಲ್ಲಾ ಸಂಚಾಲಕ ಅಂಬದಾಸ್ ಸೈನಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಾಬುರಾವ್ ಕೆ ಬಿಟ್ಟಿ, ತಾಲೂಕಾ ಅಧ್ಯಕ್ಷ ಗೌಸುದ್ದೀನ್, ಕನ್ನಡಿಗರ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಶ್ರೀಕಾಂತ್ ಭವಾನಿ, ಕರ್ವೆ ಕಾವಲು ಪಡೆ ಜಿಲ್ಲಾಧ್ಯಕ್ಷ ಅವಿನಾಶ್ ಬುದೇರಾಕರ್, ನಿವೃತ್ತ ಮುಖ್ಯ ಗುರುಗಳಾದ ಗೋವಿಂದ್ ಪೂಜಾರಿ ಉಪಸ್ಥಿತರಿದ್ದರು. ಅಧ್ಯಕ್ಷತೆ ರಾಷ್ಟ್ರೀಯ ಕನ್ನಡ ಸೇವಕರಾದ ಡಾಕ್ಟರ್ ದೊಡ್ಡಪ್ಪ ಪೂಜಾರಿ ಹುಡೇಕಲ್ ವಹಿಸಿದ್ದರು. ಪ್ರೊಫೆಸರ್ ಶಿವಶರಣಪ್ಪ ಹುಗ್ಗೆ ಪಾಟೀಲ್ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಪರಿಷ್ಕೃತ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಕುರಿತು ಉಪನ್ಯಾಸವನ್ನು ನೀಡಿದ್ದರು. ಕನ್ನಡ ಭಾಷೆ ನಿನ್ನೆ ಇಂದು ನಾಳೆ ಡಿಜಿಟಲ್ ಕನ್ನಡದಲ್ಲಿ ಕನ್ನಡ ಭಾಷೆ ಕುರಿತು ಡಾಕ್ಟರ್ ರಾಜೇಂದ್ರ ಗಣಾಪುರೆ ಉಪನ್ಯಾಸ ನೀಡಿದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.